ಒಂದು ಹಳ್ಳಿಯಲ್ಲಿ ರಾಮಣ್ಣ ಎಂಬ ಒಬ್ಬ ಬಡ ರೈತ ಇದ್ದ. ಅವನು ದಿನವೂ ಹೊಲದಲ್ಲಿ ದುಡಿದು ಬದುಕುತ್ತಿದ್ದ. ಆದರೆ ಹಣ ಯಾವತ್ತೂ ಸಾಲುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಹೊಲದಿಂದ ಮನೆಗೆ ಬರುತ್ತಿದ್ದಾಗ ಕಾಡಿನ ಮಧ್ಯದಲ್ಲಿ ಅವನಿಗೆ ವಿಚಿತ್ರ ಧ್ವನಿ ಕೇಳಿಸಿತು. ರಾಮಣ್ಣ, ನಿನಗೆ ಹಣ ಬೇಕಾ? ರಾಮಣ್ಣ ಭಯಪಟ್ಟು ಸುತ್ತಲೂ ನೋಡಿದ. ಅಲ್ಲಿ ಒಂದು ದೆವ್ವ ನಿಂತಿತ್ತು. ದೆವ್ವ ಹೇಳಿತು, ನಿನಗೆ ನಾನು ತುಂಬಾ ಹಣ ಕೊಡ್ತೀನಿ, ಆದರೆ ಒಂದು ಷರತ್ತು ಇದೆ. ರಾಮಣ್ಣ ಕೇಳಿದ, ಯಾವ ಷರತ್ತು? ದೆವ್ವ ನಗುತ್ತಾ ಹೇಳಿತು, 3 ದಿನದ ನಂತರ ನಿನ್ನ ಆತ್ಮ ನನ್ನದು. ಬಡತನದಿಂದ ಕಂಗೆಟ್ಟ ರಾಮಣ್ಣ ಕ್ಷಣಕಾಲ ಯೋಚಿಸಿ ಒಪ್ಪಿಕೊಂಡ. ಮರುದಿನ ಬೆಳಗ್ಗೆ ಅವನ ಮನೆಯ ಮುಂದೆ ದೊಡ್ಡ ಹಣದ ಚೀಲ ಕಾಣಿಸಿತು. 3 ದಿನ ರಾಮಣ್ಣ ಸುಖವಾಗಿ ಬದುಕಿದ. ಆದರೆ 3ನೇ ದಿನ ರಾತ್ರಿ ದೆವ್ವ ಮತ್ತೆ ಬಂದಿತು. ಸಮಯ ಆಯ್ತು ರಾಮಣ್ಣ, ನಿನ್ನ ಆತ್ಮ ಕೊಡಬೇಕು. ರಾಮಣ್ಣ ನಗುತ್ತಾ ಹೇಳಿದ, ಸರಿ, ಆದರೆ ಮೊದಲು ಒಂದು ಕೆಲಸ ಮಾಡಬೇಕು. ದೆವ್ವ ಕೇಳಿತು, ಏನ್ ಕೆಲಸ? ರಾಮಣ್ಣ ಹೊಲದಲ್ಲಿದ್ದ ದೊಡ್ಡ ಮರ ತೋರಿಸಿ ಹೇಳಿದ, ಈ ಮರದ ಮೇಲೆ ಹತ್ತಿ ಕೆಳಗೆ ಇಳಿದು ಬಾ. ದೆವ್ವ ಹತ್ತಿತು, ಆದರೆ ಇಳಿಯಲು ಆಗಲಿಲ್ಲ. ಆ ಮರದ ಮೇಲೆ ಪವಿತ್ರ ಗುರುತು ಇತ್ತು. ಅದು ದೆವ್ವವನ್ನು ಕೆಳಗೆ ಬರಲು ಬಿಡಲಿಲ್ಲ. ದೆವ್ವ ಕೋಪದಿಂದ ಕೂಗಿ ಹೇಳಿತು, ನೀನು ನನ್ನನ್ನು ಮೋಸ ಮಾಡಿದ್ದೀಯಾ? ರಾಮಣ್ಣ ಶಾಂತವಾಗಿ ಹೇಳಿದ, ಕೆಟ್ಟ ದಾರಿಗೆ ಬಂದ ಹಣ ಯಾವತ್ತೂ ಒಳ್ಳೆಯದಾಗುವುದಿಲ್ಲ ಅಂತ ಹೇಳಿ ಅವನು ಆ ಹಣವನ್ನು ದೇವಸ್ಥಾನಕ್ಕೆ ದಾನ ಮಾಡಿಬಿಟ್ಟ. ದೆವ್ವ ಅಲ್ಲಿ ನಿಂತೇ ಕಾಣೆಯಾಗಿಬಿಟ್ಟ. ಇದೇ ರೀತಿ ವಿಡಿಯೋ ಬೇಕಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.